ಇದೇ ಜುಲೈ 26ರಿಂದ ಪ್ಯಾರಿಸ್ನಲ್ಲಿ ಆರಂಭವಾಗಲಿರುವ ಒಲಿಂಪಿಕ್ಸ್ಗೆ ಮಂಗಳೂರಿನ ಅಥ್ಲೀಟ್ಗಳಾದ ಮಿಜೋ ಚಾಕೋ ಕುರಿಯನ್ ಮತ್ತು ಎಂಆರ್ ಪೂವಮ್ಮ ಅವರುಗಳು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಜುಲೈ 26ರಿಂದ ಆಗಸ್ಟ್ 11ರವರೆಗೆ ಪ್ಯಾರಿಸ್ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ನಲ್ಲಿ ಮಂಗಳೂರಿನ ಇಬ್ಬರು ಅಥ್ಲೀಟ್ಗಳು ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಎಂಆರ್ ಪೂವಮ್ಮ ಅವರು ಈ ಹಿಂದೆಯೂ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿ ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ರು. ಇದೀಗ ಅವರು 3ನೇ ಬಾರಿಗೆ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿರುವುದು ಹೆಮ್ಮೆಯ ವಿಚಾರ. ಪ್ಯಾರಿಸ್ ಒಲಿಂಪಿಕ್ಸ್ನ ಮಹಿಳೆಯರ ವಿಭಾಗದಲ್ಲಿ 4x400 ರಿಲೇಯಲ್ಲಿ ಅವರು ಸ್ಪರ್ಧಿಸುವರು. ಮಂಗಳೂರಿನವರೇ ಆದ ಮಿಜೋ ಚಾಕೋ ಕುರಿಯನ್ ಅವರು ಕೂಡ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದು 4x400 ರಿಲೇಯಲ್ಲಿ ಸ್ಪರ್ಧಿಸಲಿದ್ದಾರೆ. ಈಗಾಗಲೇ ಅಥ್ಲೀಟ್ಸ್ಗಳಿಗೆ ಪ್ರಧಾನಿ ಮೋದಿ ಅವರು ಮತ್ತು ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ನ ಅಧ್ಯಕ್ಷೆ ಹಾಗೂ ರಾಜ್ಯಸಭಾ ಸದಸ್ಯೆ ಪಿಟಿ ಉಷಾ ಅಭಿನಂದನೆಯನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಈ ಬಗ್ಗೆ ತರಬೇತುದಾರರಾದ ದಿನೇಶ್ ಕುಂದರ್ ಅವರು ಮಾತನಾಡಿ, ಪೂವಮ್ಮ ಮತ್ತು ಮಿಜೋ ಚಾಕೋ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಆಯ್ಕೆ ಆಗಿರುವುದು ಹೆಮ್ಮೆಯ ವಿಚಾರ. ಒಲಿಂಪಿಕ್ಸ್ನಲ್ಲಿ ಅವರು ವಿಜಯಶಾಲಿಯಾಗಿ ಬರಲಿ ಎಂದು ಶುಭ ಹಾರೈಸಿದರು. ನಿನ್ನೆ ತಾನೇ ಬಂದಂತಹ ಸುದ್ದಿ ಪ್ರಕಾರ ಮಂಗಳೂರಿನವರೇ ಆದಂತಹ ಎಂಆರ್ ಪೂವಮ್ಮ ಹಾಗೂ ಮಿಜೋ ಚಾಕೋ ಇವರಿಬ್ಬರೂ ಕೂಡ ಮಂಗಳಾ ಸ್ಟೇಡಿಯಂನಲ್ಲಿ ಭಾಳ ವರ್ಷದಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡಿದವರು. ಇಬ್ಬರು ಕೂಡ ಈ ಹಿಂದೆ ನನ್ನ ಅಂಡರ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಅಥ್ಲೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇಬ್ಬರು ಕೂಡ 400 ಮೀಟರ್ ಓಟದಲ್ಲಿ ನನ್ನ ಅಂಡರ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇವಾಗ ಅವರು ಕ್ಯಾಂಪ್ನಲ್ಲಿದ್ದಾರೆ. ಪೂವಮ್ಮ ಭಾಳ ಹಿಂದಿನಿಂದಲೂ ಕ್ಯಾಂಪಲ್ಲಿದ್ದಾಳೆ. ಸೊ ಮಿಜೋ ಚಾಕೋ ಫಸ್ಟ್ ಟೈಮ್ ಅವನು ಒಲಿಂಪಿಕ್ಸ್ಗೆ ಸೆಲೆಕ್ಷನ್ ಆಗಿದ್ದಾನೆ. ಒಂದು ಏಷ್ಯನ್ ಗೇಮ್ಸ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡಲ್ಲಿ ಅವನು ಸೆಲೆಕ್ಷನ್ ಆಗಿ ಗೋಲ್ಡ್ ಮೆಡಲ್ ರಿಲೇಯಲ್ಲಿ ವಿನ್ ಆದ ನಂತರ ಇಲ್ಲಿಗೆ ಬಂದಿದ್ದ ಅವನು ಲಾಸ್ಟ್ ಇಯರ್. ಆವಾಗ ನಾನು ಅವನ ಹತ್ರ ಹೇಳಿದ್ದೆ, ಇದೇ ರೀತಿ ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ನೀನು ನೆಕ್ಸ್ಟ್ ಬರುವ ಒಲಿಂಪಿಕ್ಸು ಕೂಡ ಸೆಲೆಕ್ಷನ್ ಸಿಗಬೇಕು ನಿನಗೆ. ಅದೇ ರೀತಿ ಅವನ ಮಾತನ್ನು ಉಳಿಸ್ಕೊಂಡಿದ್ದಾನೆ. ಇಬ್ಬರಿಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಪರವಾಗಿ, ಅಥ್ಲೆಟಿಕ್ಸ್ ಪ್ರೇಮಿಗಳ ಪರವಾಗಿ, ಮಂಗಳಾ ಅಥ್ಲೀಟ್ಸ್ನ ಪರವಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಅಸೋಸಿಯೇಷನ್ನ ಅಥ್ಲೆಟಿಕ್ ಅಸೋಸಿಯೇಷನ್ನ ಪರವಾಗಿ ನನ್ನ ಪ್ರಥಮತವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಫೋನ್ ಮಾಡಿದಾಗ ಇಬ್ಬರಿಗೂ ಕೂಡ ಮಿಜೋ ಅವನು ಹೇಳ್ತಾನೆ, ರ್ಯಾಂಕಿಂಗಲ್ಲಿ ನಾವು ಇವಾಗ ಆಲ್ರೆಡಿ 5th ಪೊಸಿಷನ್ನಲ್ಲಿದ್ದೇವೆ. ಸೊ ಭಾಳ ಆಸೆ ಆಗ್ತಾ ಉಂಟು ನಮಗೆ, ಮಂಗಳೂರಿನ ಜನತೆಯೂ ಕೂಡ. ನಮಗೆ ಒಂದು ಒಲಿಂಪಿಕ್ಸಲ್ಲಿ ಮಂಗಳೂರಿಗೆ ಒಂದು ಮೆಡಲ್ ಬಂದರೆ ಬಹಳ ಒಳ್ಳೆಯದಿತ್ತು. ಇದರಲ್ಲಿ ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದರೆ, ಇಬ್ಬರು ಈ ಹಿಂದೆ ನಾನು ಹೇಳಿದಾಗೆ ನನ್ನ ಸ್ಟೂಡೆಂಟ್ಸ್ ಆಗಿದ್ದರು. ಹಾಗೂ ನನ್ನೊಂದು ಮಹದಾಸೆ ಏನಂತ ಹೇಳಿದರೆ, ಇನ್ನೊಂದು ಒಲಿಂಪಿಯನನ್ನು ಈ ಮಂಗಳೂರಿಗೆ ನಾವು ಕೊಡಬೇಕು. ಅದು ಯಾವ ರೀತಿ ಕೊಡಬೇಕಂತ ಹೇಳಿದರೆ, ಅವರು ಒಲಿಂಪಿಕ್ಸ್ ಮೆಡಲ್ ಮಾಡುವಾಗೆ ಆಗಬೇಕು ಅಂತ ನನ್ನ ಆಸೆ. ಈ ಆಸೆಯೂ ಕೂಡ ಮುಂದಿನ ದಿನಗಳಲ್ಲಿ ಈಡೇರಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಂಆರ್ ಪೂವಮ್ಮ ಮತ್ತು ಮಿಜೋ ಚಾಕೋ ಕುರಿಯನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ ಕೋಚ್ ದಿನೇಶ್ ಕುಂದರ್ ಅವರಲ್ಲಿ ಈ ಹಿಂದೆ ತರಬೇತಿಯನ್ನು ಪಡೆಯುತ್ತಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.